ನಮಸ್ಕಾರ. ಅಸರಾಚಾರಿ ಮೀಡಿಯಾಗೆ ಸ್ವಾಗತ. ನಾನು ನಿಮ್ಮ ರವಿ ಮಾತಾಡ್ತಾ ಇರೋದು. ಇವತ್ತು ನಾವು ಮುದ್ದಿನಪಾಳ್ಯದಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಇಲ್ಲಿನ ವಿಶೇಷತೆಯನ್ನು, ಇಲ್ಲಿನ ಮಾಹಿತಿಯನ್ನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. कल्याणनितये नितहेत्तिना श्रीवेङ्कटनिवासाय श्रीनिवासाय मङ्गलम्। वेङ्कटाद्रिसंस्थानां ब्रह्माण्डे नास्ति किञ्चन ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ನನ್ನ ಹೆಸರು ಬಂದು ರಘುರಾಮ್ ಅಂತ. ಇಲ್ಲಿ ಬಂದು ಶ್ರೀ ಮುದ್ದೇನಪಾಳ್ಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ. ಇದು ಬಂದು ಕಲ್ಯಾಣೋತ್ಸವಕ್ಕೆ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ತುಂಬ ಮದುವೆಗಳು, ತುಂಬ ಕಲ್ಯಾಣೋತ್ಸವಗಳು, ಸೇವೆಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ನಾನು ಬಂದು ಒಂದೂವರೆ ವರ್ಷ ಆಯಿತು. ನಮ್ಮ ತಂದೆಯವರು 13 ವರ್ಷದಿಂದ ಈ ದೇವಸ್ಥಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿನ ಸೇವೆಗಳು ಅಂದರೆ ದೇವರಿಗೆ ಬೇಕು ಅಂದರೆ ಶುಕ್ರವಾರದ ದಿನ ನೀವು ಅಭಿಷೇಕ ಸೇವೆ ಕೊಡ್ಬೋದು. ಮಾಮೂಲಿ ದಿನ ಬೇಕು ಅಂದರೆ ಉತ್ಸವ ಮೂರ್ತಿಗೆ ಅಭಿಷೇಕದ ಸೇವೆ ಕೊಡ್ಬೋದು. ಆಮೇಲೆ ಪ್ರಸಾದ ಸೇವೆ ಇರುತ್ತೆ, ತೋಮಾರ ಸೇವೆ ಇರುತ್ತೆ, ಆಮೇಲೆ ಸಹಸ್ರನಾಮಾರ್ಚನೆ ಇರುತ್ತೆ. ಇದು ಯಾವ ಸೇವೆ ನಾನು ಭುವನೇಶ್ವರಿ ನಗರದಿಂದ ಬರ್ತಾ ಇರೋದು. ನಾವು ಇಲ್ಲಿ ಇವಾಗ 4 ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಮೇಂಟೈನ್ ಮಾಡ್ತಾ ಇದ್ದಾರೆ. ಭಕ್ತಾದಿಗಳೆಲ್ಲ ಜಾಸ್ತಿ ಬರ್ತಾರೆ. ಶ್ರಾವಣದವರೆಲ್ಲ ಅದ್ದೂರಿಯಾಗಿ ಪೂಜೆ ಎಲ್ಲ ನಡೀತದೆ. ಸಮಾಚಾರ ಅಂತ ಹರಿಕತೆ ದಾಸರು ಆಯಿತು. ಇದು ಮೂಲ ಮೊದಲೇ ಚಿಕ್ಕದೊಂದು ದೇವಸ್ಥಾನ ಇತ್ತು. ಆಮೇಲೆ ಎಲ್ಲ ಟ್ರಸ್ಟು ಇದೆಲ್ಲ ಮಾಡ್ಕೊಂಡು ದೊಡ್ಡದಾಗಿ ದೇವಸ್ಥಾನ ಮಾಡಿ ಗಣಪತಿ, ಲಕ್ಷ್ಮಿ, ಶ್ರೀನಿವಾಸ, ರಾಮ, ಸೀತೆ, ಪರಮೇಶ್ವರ, ದಕ್ಷಿಣಮೂರ್ತಿ, ಸುದರ್ಶನ ಮೂರ್ತಿ, ನರಸಿಂಹಸ್ವಾಮಿ, ಈ ನವಗ್ರಹ ಇಷ್ಟೋ ಇಲ್ಲಿ ಸ್ಥಾಪನೆ ಆಗಿದೆ. ಅಂದರಿಗೆ ಯಾವಾಗ ಬಂದರೂ ನಡೀತಾ ಇರ್ತದೆ ಮಂಗಳ ಕಾರ್ಯ. ಯಾವಾಗಲೂ ಮದುವೆ ಮುಂದೆ ಕಂತು ಈ ಧಾರಾವಾಹಿ ಅವು ಇದು ಎಲ್ಲ ನಡೀತಾರೆ. ಇಲ್ಲೇ ಅಭಿವೃದ್ಧಿ ಆಗ್ತದೆ. ಇಲ್ಲೇ ಬಂದು ಫಸ್ಟ್ ಪೂಜೆ ಮಾಡ್ತಾರೆ. ಫಸ್ಟ್ ಶ್ರೀನಿವಾಸ ಅಷ್ಟು ಚೆನ್ನಾಗಿ ನಂಬಿದ್ದಾನೆ ಭಗವಂತ. ಈ ವರ್ಷ ಸಾವಿರಾರು ಕಲ್ಯಾಣ ಮಂಟಪ ಮದುವೆಗಳಾಗಿದೆ. ವಿಪರೀತವಾಗಿ ಅಂದಕ್ಕೆ ಏನಿದೆ ಕೇಳಿದ್ರೆ ಭಗವಂತನಿಗೆ ನಡೆಸ್ಕೊಡ್ತಾರೆ. ಎಲ್ಲ ಕಾರ್ಯನೂ ನಡೆಸ್ಕೊಡ್ತಾರೆ. ಅದು ಕಲ್ಯಾಣೋತ್ಸವ ನಡೀತದೆ ಇಲ್ಲಿ. ಕಲ್ಯಾಣೋತ್ಸವ, ಸತ್ಯನಾರಾಯಣ ಸ್ವಾಮಿ, ಸಂಕಷ್ಟ ಇವೆಲ್ಲ ಪೂಜೆಗಳೆಲ್ಲ ಭಾರಿ ಚೆನ್ನಾಗಿ ನಡೀತದೆ. ತಿರುಮಲಿಂದ ಇಲ್ಲಿ ಸಂಘದವ್ರ ಟ್ರಸ್ಟ್ ಅದೆಲ್ಲ ನಡೆಸ್ತಾರೆ. ಭಕ್ತಾದಿಗಳು ಹಂಗೆ ನಡೆಸ್ಕೊಂಡು ಹೋಗ್ತಾರೆ. ಭಕ್ತಾದಿಗಳು ಭಗವಂತನಿಗೆ ಬೇಕಾದಷ್ಟು ತನ್ನ ಧಾನ್ಯಗಳು ಮಾಡ್ತಾರೆ. ಧಾನ್ಯಗಳಿಂದಲೇ ಭಗವಂತ ಅಭಿವೃದ್ಧಿಯಾಗಿ ನಡೆಸ್ತಾರೆ. ಒಳ್ಳೆ ಮಂಗಳಕಾರಿ ಯಾವಾಗಲೂ ಮದುವೆ ಮುಗಿಯುವಂಥ ನಿಧಾನಗಳಿಲ್ಲ. ಕಲ್ಯಾಣ ಆಗಲಿ ಪ್ರತಿ ಪೂಜೆ ಯಾವಾಗಲೂ ಅಭಿಷೇಕಗಳು ಸ್ವಾಮಿ ಚೆನ್ನಾಗಿ ಬರ್ತಾರೆ. ವೈಕುಂಠ ಏಕಾದಶಿ ಅಂತೂ ಭಾರಿ ಜನ ಬರ್ತದೆ. ತಿರುಪತಿ ಥರನೇ ಇಲ್ಲಿ ವೈಕುಂಠ ಏಕಾದಶಿ ಭಾರಿ ಜನ ಬೆಳಗಿನ ತಕ್ಕ ಅದು ಭಗವಂತ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷ ಮಾಹಿತಿ ಮತ್ತು ಇತಿಹಾಸ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ.